ಬನ್ನಿ ಒಂದೊಂದೇ ನಿಮ್ಮ ಮುಂದೆ ಈ ಕ್ಷಣದ ಈ ಮೆಗಾ ಎಕ್ಸ್ಕ್ಲೂಸಿವ್ ನಾವು ಶುರು ಮಾಡ್ತಾ ಇದ್ದೀವಿ. ಬಿಡದಿಗೆ ಇಲ್ಲಿಂದ ನೇರ ಪ್ರಯಾಣ ನಮ್ಮ ರಾಜ್ ನ್ಯೂಸ್ ತಂಡದ ಮೂಲಕ. ನಾವು ಕಂಡಂತೆ ಬಿಡದಿ, ಬಿಡದಿ ನಾವು ಕಂಡಂತೆ. ಬನ್ನಿ ಹೋಗೋಣ ಬಿಡದಿಗೆ ಏನೇನಾಯ್ತು ಹಾಗಾದ್ರೆ. 1 2 3 ಲೆಟ್ಸ್ ಬಿಗಿನ್. ಬುದ್ಧಿ ತೆಂಗು ಎಷ್ಟು ಎಕರೆಯಲ್ಲಿ ತೆಂಗು ಬೆಳೆದಿದೆ ಗಮನಿಸಿ. ಇದನ್ನ ನಾವು ಬಿಡದಿಯಲ್ಲಿ ನೋಡಿದ್ದು. ಸರಿ ಸುಮಾರು ಸಾವಿರಾರು ಮರಗಳು ತೆಂಗು, ಎಳ್ನೀರು. ಅಲ್ಲಿಗೆ ಹೋದಾಗ ನಮಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಅಂತಂದ್ರೆ ನನಗೆ ಹೆಸರುಗಳು ಕೂಡ ನೆನಪಿದೆ. ಹನುಮಂತಣ್ಣ, ಮಹದೇವಣ್ಣ, ಚಂದನ್, ನನ್ನ ಹೆಸರೇ ಅವ್ರದ್ದು, ಪ್ರಕಾಶು, ಇವರೆಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ ಅಂತಂದ್ರೆ, ಬನ್ನಿ ಸಾರ್ ಎಳ್ನೀರು ಕುಡೀರಿ ಸಾರ್ ಅಂತಂದ್ರೆ ನಮಗೆ ಎಳ್ನೀರು ಕೊಚ್ಚಿ 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 ಕೊಟ್ರು. ಪಪ್ಪಾಯಿ ತಿನ್ನಿ ಸಾರ್, ಏನ್ ಚಂದಾಗದಲ್ಲ ಸಾರ್ ಅಂತಂದ್ರು. ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಇದು ನಮ್ಮ ಬಿಡದಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದೆ ಬಾಳೆಗೊನೆ. ಗಮನಿಸಿ ಬಾಳೆಗೊನೆ. ಇದಕ್ಕಿಂತ ಅದ್ಭುತ ಬೇರೆ ಇನ್ನೇನಾದ್ರೂ ಇದೆಯಾ? ಬರಡು ಭೂಮಿ. ಅಯ್ಯೋ, ಬರಡು ಭೂಮಿಯಲ್ಲಿ ಬಾಳೆಹಣ್ಣು ಹೆಂಗ್ರಿ ಬೆಳೆದು ಬಿಟ್ರು? ಹಲೋ ಗೌರ್ಮೆಂಟ್. ನಾನು ಯಾರ್ದೋ ವಿರುದ್ಧ ಮಾತಾಡಬೇಕು ಅಂತ ಇಲ್ಲಿ ಕೂತ್ಕೊಂಡಿಲ್ಲ ರೀ. ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಈ ಬಾಳೆಗೊನೆ ನಮ್ಮ ಕಣಿಮಣಿಕೆ ಟೋಲಿಂದ ನಾಟ್ ಇವನ್ 14 ಮಿನಿಟ್ಸ್ ಅವೇ, ನಾಟ್ ಇವನ್ 14 ಕಿಲೋಮೀಟರ್ಸ್ ಅವೇ, ನಾಟ್ ಇವನ್ 15-16 ಮಿನಿಟ್ಸ್ ಅವೇ. ನೆಕ್ಸ್ಟ್ ಬನ್ನಿ ಹೋಗೋಣ. ಪಪ್ಪಾಯ, ಸಾವಿರಾರು ಎಕರೆಯಲ್ಲಿ ಪಪ್ಪಾಯ, ಕೆಜಿಗೆ 10 ರೂಪಾಯಿ ಕೊಡ್ತಾರಂತೆ. ಇದೇ ಪಪ್ಪಾಯ ಇಲ್ಲಿ ತಂದಿಟ್ಟಿದ್ದೀವಿ ನಾವು. ಅದೇ ಪಪ್ಪಾಯ. ಅಲ್ಲಿರೋ ಪಪ್ಪಾಯ ಬೇರೆ ಅಲ್ಲ, ಇಲ್ಲಿರೋ ಪಪ್ಪಾಯ ಬೇರೆ ಅಲ್ಲ. ಅಲ್ಲಿರೋದು ಕಾಯಿ ಇದೆ, ಇಲ್ಲಿ ನಮ್ಗೆ ಹಣ್ಣಾಗಿರೋದು ಕೊಟ್ಟಿದ್ದಾರೆ. ಒಂದೊಂದು ಚಿನ್ನ. ಸಕ್ಕರೆ ಪಾಕ ಒಂದೊಂದು ಪಪ್ಪಾಯನೂ. ಸಕ್ಕರೆ ಪಾಕ ಅದ್ಭುತ. ತಿಂತಾ ಇದ್ರೆ ಇನ್ನೂ ಬೇಕು ಅನ್ನುವಷ್ಟು ಅದ್ಭುತ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಲೆಟ್ಸ್ ಗೋ ಫಾರ್ ಟೊಮ್ಯಾಟೊ ಸರ್. ಬೇಕಾ ಸರ್ ಟೊಮ್ಯಾಟೊ? ಇದೇ ಟೊಮ್ಯಾಟೊ ಇದೆ ಅಣ್ಣ, ಇದೇ ಟೊಮ್ಯಾಟೊ ನೀವು ನೋಡ್ತಾ ಇರೋದು. ಹಾಕ್ರಿ ಆ ವಿಜುವಲ್ಸ್ ಹಾಕ್ರಿ. ಇದೇ ಟೊಮ್ಯಾಟೊ, ಎಕ್ಸಾಕ್ಟ್ಲಿ ದ ಸೇಮ್ ಟೊಮ್ಯಾಟೊ ನೀವು ನೋಡ್ತಾ ಇರೋದು. ಅಲ್ಲಿ ಕಾಯಿ ಇದೆ, ನಮ್ಮ ಕೈಯಲ್ಲಿ ಹಣ್ಣಿದೆ. ಇದು ಬಿಡದಿಯಿಂದ ಬಂದಿರೋದು ನಮಗೆ. ಬನಶಂಕರಿ ಮಾರ್ಕೆಟಿಂದ ಬಂದಿರೋದಲ್ಲ. ಬನಶಂಕರಿ ಮಾರ್ಕೆಟಿಂದ ಬಂದರೂ ಬಿಡದಿದ್ದೇನೆ, ಬಟ್ ನಾವು ನೇರವಾಗಿ ಬಿಡದಿಯಿಂದ ತರಿಸಿದ್ದೀವಿ.